ಗೈಸ್ ನಮಸ್ತೆ. ಇವತ್ತು ನಾನು ಚಿಕನ್ ಬಿರಿಯಾನಿನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ಕೇರ್ಫುಲ್ ಆಗಿ. ಸೊ 1 kg ಚಿಕನ್ನ ಚೆನ್ನಾಗಿ ತೊಳ್ಕೊಂಡು ನೀರೆಲ್ಲ ಸೋರಿಸಿ ಇಡಬೇಕು. ಅದಕ್ಕೆ ನಾನು 2 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಪುದೀನ ಮತ್ತು ಕೊತ್ತಂಬರಿ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಮಿಕ್ಸ್ ಮಾಡಿದ್ದೀನಿ. ಸೊ ನೀವೇ ನೋಡ್ತಿರ್ಬೋದು. ಸೊ ಅದಕ್ಕೆ ಈ ಥರ ಕಲರ್ ಇದೆ ಅದು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾದ್ಮೇಲೆ 2 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಬೇಕು. ಮತ್ತು 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿ ತಿರ್ಗಾ 1 ಟೇಬಲ್ ಸ್ಪೂನ್ ಅರಿಶಿನ ಹಾಕಿ ಅದಾದಮೇಲೆ ನೀವೇನು ತೊಗೊಬಂದಿರ್ತೀರ ಬಿರಿಯಾನಿ ಪೌಡರ್ ಔಟ್ಸೈಡಿಂದ ಅದನ್ನು ನೀವು ಹಾಕೊಬೋದು. ಅದನ್ನು ಹಾಕ್ಕೊಂಡ್ಮೇಲೆ 1/4 ಲೀಟರ್ ಮೊಸರು ಹಾಕಬೇಕು. ಮೊಸರೆಲ್ಲ ಹಾಕಿ ನೀಟಾಗಿ ಕಲಿಸ್ಬೇಕು. ಅದು ಕಲಸಾದ್ಮೇಲೆ ಈ ಥರ ಕಾಣಿಸುತ್ತೆ. ಇದನ್ನು 1/2 ಅವರು ರೆಫ್ರಿಜಿರೇಟರಲ್ಲಿಟ್ಟು ಫ್ರೀಸ್ ಮಾಡಿ. ಈಗ ಈರುಳ್ಳಿ ಫುಲ್ ಬ್ರೌನಿಷ್ ಆಗೋವರೆಗೂ ಉರಿಬೇಕು. ಸೊ ಇವಾಗ ಇದು ಬ್ರೌನಿಷಿಗೆ ಬಂದಿದೆ ನೋಡಿ. ಅಂದರೆ ಕೆಲವರು ಫುಲ್ ಬ್ಲ್ಯಾಕ್ ಮಾಡಿಬಿಡ್ತಾರೆ. ಅವಾಗ ಏನಾಗುತ್ತೆ, ಒಂಥರ ಸೀದೋಗಿರೋ ಸ್ಮೆಲ್ ಬರುತ್ತೆ. ಸೊ ಅಷ್ಟೆಲ್ಲ ಆಗ್ಲಿಕ್ಕೆ ಬಿಡಬಾರ್ದು. ಇಷ್ಟು ನಾನು ಇವಾಗ ಎಷ್ಟು ಮಾಡಿದ್ದೀನಿ ನೀವು ನೋಡ್ತಿದ್ರಲ್ಲ. ಇದು ಬಾಸ್ಮತಿ ರೈಸು. ನಾನು 1/2 ಅವರ್ ಮುಂಚೆನೇ ನೆನೆಯೋಕ್ಕೆ ಇಟ್ಟಿದ್ದೆ. ಈಗ ಇದು ನೆಂದಿದೆ. ಸೊ ಇದನ್ನು ಏನು ಮಾಡಬೇಕಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಒಂದು ಕುಕ್ಕರ್ ತೊಗೊಳ್ಳಿ. ಕುಕ್ಕರಿಗೆ ಪಲಾವ್ ಎಲೆ, ಜಾಯ್ಕಾವು ಮತ್ತು ಇದು ಸೋಂಪು, ಚಕ್ಕೆ ಇಷ್ಟು ಹಾಕ್ಕೊಳ್ಳಿ. ಇಷ್ಟು ಹಾಕ್ಕೊಂಡ್ಮೇಲೆ ಆದಮೇಲೆ 2 ಚಂಬು ನೀರು ಹಾಕ್ಕೊಬೇಕು. 3/4 ಭಾಗ ಬರಬೇಕು ನೀರು, ನೀವು ಹಾಕ್ಕೊಳ್ಳುವಂಥ ನೀರು. ಸೊ ಅದನ್ನು ಇವಾಗ ಹೈ ಫ್ಲೇಮಲ್ಲಿ ಕುದಿಲಿಕ್ಕೆ ಬಿಡಬೇಕು. ನಾವು ಆವಾಗಲೇ ಏನು ಪ್ಯೂರಿ ರೆಡಿ ಮಾಡಿದ್ವಲ್ಲ ಅದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ. ಸೊ ನೋಡಿ, ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಬೇಡಿ, ಯಾಕಂದರೆ ನಾವು ಆಲ್ರೆಡಿ ಬ್ರೌನಿಷ್ ಥರ ಈರುಳ್ಳಿ ರೆಡಿ ಮಾಡ್ಕೊಂಡಿದ್ವಲ್ಲ. ಸೊ ಜಾಸ್ತಿ ಈರುಳ್ಳಿ ಹಾಕಿದ್ರೆ ಏನಾಗುತ್ತೆ, ಸ್ವೀಟ್ ಆಗುತ್ತೆ, ತಿನ್ನಲಿಕ್ಕೆ ಮಜಾ ಬರೋದು. ಬಿರಿಯಾನಿ ಯಾವಾಗಲೂ ಸ್ವಲ್ಪ ಖಾರ ಸ್ವಲ್ಪ ಸ್ವೀಟ್ ಮಿಕ್ಸ್ ಇದ್ರೇ ಚೆಂದಲ್ಲ. ಸೊ ಇದಾದಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ಇಷ್ಟ ಇರೋರು ಹಾಕೋಬೋದು. ನಾನು ಆವಾಗಲೇ ಯಾವ ಬಾಣಲಿಯಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೆ, ನಾನು ಅದೇ ಬಾಣಲಿಯಲ್ಲೇ ಮಾಡ್ತಾಯಿದ್ದೀನಿ. ಟೊಮೊಟೊ ಎಲ್ಲ ಮೆತ್ತಗಾಗಬೇಕು, ಈರುಳ್ಳಿ ಸೇಮ್ ಬ್ರೌನ್ ಆಗಬೇಕು. ಆ ಥರ ಫ್ರೈ ಮಾಡಿ, ಫ್ರೈ ಆದಮೇಲೆ ನಾವು ಫ್ರೀಝರಲ್ಲಿ ಇಟ್ಟಿದ್ವಲ್ಲ ಆ ಮಿಕ್ಸ್ಚರ್ನ ತೆಗೆದು ಇದರೊಳಗಡೆ ಹಾಕಬೇಕು. ನೋಡ್ತಾ ಇರ್ಬೋದು, ನೀರು ಸ್ವಲ್ಪನೇ ಕುದಿ ಬರ್ತಾಯಿದೆ. ಸೊ ನಾವು ಇವಾಗ ಏನು ನೆನೆಸಿಟ್ಕೊಂಡಿದ್ದೀವಿ ಅಕ್ಕಿನ ಇದರೊಳಗಡೆ ಹಾಕೋಣ. ಸೊ ನೋಡಿ, ನೀರು ಕುದೀತಾ ಇದೆ. ಸೊ ನಾವೀಗ ಅಕ್ಕಿನ ಹಾಕೋಣ. ಅಕ್ಕಿ ಎಲ್ಲ ಇದಕ್ಕೆ ಹಾಕಾದ್ಮೇಲೆ 1 ರೌಂಡ್ ಕದ್ರಬೇಕು. ಸೊ ಈ ಥರ. ಸೊ ಇದು ಬಿಡೋಣ, ಇದು ಆಗತ್ತೆ. ಸೊ ಈ ಒಲೆ ಮೇಲೆ ಏನಿಟ್ಟಿದ್ವಲ್ಲ ಅದು ಬೇಯ್ತಾ ಇದೆ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈ ಥರ ಬಂದಮೇಲೆ ನಿಮಗೆ ತೋರಿಸ್ತೀನಿ. ಈ ಥರ ಬರಬೇಕು. ಫುಲ್ಲು ಬೇಯಲಿಕ್ಕೆ ಬಿಡಬಾರ್ದು. ಬೆಂದರೆ ನಿಮಗೆ ನೀಟಾಗಿ ಬಿರಿಯಾನಿ ಸಿಗೋಲ್ಲ, ಸ್ವಾದನೂ ಸಿಗೋಲ್ಲ. ಸೊ ಇಷ್ಟಾಗಿದೆಯಲ್ಲ, ಇಷ್ಟಾದ ತಕ್ಷಣ ಲಿಡ್ನ ಆಫ್ ಮಾಡಬೇಕು. ಸೊ ಇವಾಗ ಇದು ರೆಡಿ ಇದೆ. ಮುಂದೆ ಏನು ಮಾಡಬೇಕಂತ ತೋರಿಸ್ತೀನಿ. ಪಾತ್ರೆ ತೊಗೊಂಡು ಇದೇನಿದೆಯಲ್ಲ, ಇದು ಒಂದು ಸೌಟು, ಇದು ಒಂದು ಸೌಟು, ಇದು ಒಂದು ಸೌಟು, ಇದು ಒಂದು ಸೌಟು ಹಾಕ್ಕೋಬೇಕು. ನಾನು ತೋರಿಸ್ತೀನಿ. ಸೊ ಇದು ನೀಟಾಗಿ ಕವರ್ ಆಗಬೇಕು. ಸೊ ಈ ಥರ
ಹೀಗಾದ್ಮೇಲೆ ತಿರ್ಗಾ ಹೀಗಾದ್ಮೇಲೆ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಏನು ಕಂದು ಬಣ್ಣಕ್ಕೆ, ಸೊ ಅದನ್ನು ಹೀಗೆ ಹಾಕಬೇಕು, ಸುತ್ತಲೂ ಹೀಗೆ ಹಾಕಬೇಕು. ತಿರ್ಗಾ ರೈಸ್ ತಗೋಬೇಕು, ಮತ್ತೆ ಹೀಗೆ ಹಾಕಬೇಕು. ಸೊ ಹೀಗೆ ಕಾಣ್ತಾ ಉಂಟಲ್ಲ ನಿಮಗೆ. ಸೊ ಹೀಗೆ ಫುಲ್ ಮಾಡಬೇಕು. ಇದ್ಮೇಲೆ ಲಾಸ್ಟಿಗೆ ಈ ಥರ ಕಾಣಿಸ್ತದೆ. ಇದನ್ನು ಲೋ ಫ್ಲೇಮಲ್ಲಿ ದಮ್ ಕಟ್ಟಬೇಕು. ದಮ್ ಕಟ್ಟಿದ್ದೀನಿ ಗಾಯ್ಸ್, ನೋಡಿದ್ರಲ್ಲ. ಈಗ ಏನಾಗಿದೆ ನೋಡೋಣ. ದಮ್ ತೆಗ್ದಿದ್ದೀನಿ, ಹೇಗೆ ಬಂದಿದೆ ಒಂದ್ಸಲ ನೋಡೋಣ. ನೀವೇ ನೋಡ್ತಾ ಇರ್ಬೋದು ಏನು ಸಕ್ಕತ್ತಾಗಿ ಬಂದಿದೆ ಅಂತ. ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡ್ತಾ ಇದ್ದೀರಲ್ಲ. ಸೊ ನೀವು ನಿಮ್ಮನೇಲಿ ಟ್ರೈ ಮಾಡಿ, ರುಚಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.